ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ನಾನು ನಿಮ್ಮ ಮೋನಿಕಾ. ಇವತ್ತು ನಾನು ನನ್ನ ತಿಂಗಳಿಗೊಮ್ಮೆ ಮಾಡುವ ಕಿಚನ್ ಟಿಪ್ ಕ್ಲೀನಿಂಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಓಕೆನಾ? ಪ್ರತಿದಿನ ಕ್ಲೀನ್ ಮಾಡೋದು ಒಂದು ಅಭ್ಯಾಸ ಆದರೆ ತಿಂಗಳಿಗೊಮ್ಮೆ ಡೀಪ್ ಕ್ಲೀನ್ ಮಾಡುವುದು ನನ್ನ ರೊಟೀನ್. ತಿಂಗಳಿಡೀ ಬಳಸಿದ ಕಿಚನ್ಗೆ ಒಂದು ಫ್ರೆಶ್ ಸ್ಟಾರ್ಟ್ ಕೊಡೋಣ. ಈಗ ಮೇಲೆ ಸ್ಟೆಪ್ಪಲ್ಲಿ ಫುಲ್ಲು ಒರೆಸ್ಬಿಟ್ಟು 3 ಸ್ಟೆಪ್ಪು ಅಷ್ಟೇ ಕ್ಲೀನಾಗಿ ಒರೆಸ್ಕೊತೀನಿ. ಫಸ್ಟ್ ಆದರೆ ಬಕೆಟಲ್ಲಿ ಆಯಿಲ್ ವಾಟರ್ ಎತ್ಕೊಂಡು ಈ ಥರ ವಿಮ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ವಿಮ್ ಆಯಿಲ್ ಹಾಕೋದ್ರಿಂದ ಫ್ರೆಶ್ನೆಸ್ ಇರುತ್ತೆ ಮತ್ತು ಘಮ ಘಮ ಅಂತಿರುತ್ತೆ. ಮತ್ತು ನಾವು ಸ್ವಲ್ಪ ಬಟ್ಟೆನಾರು ಎತ್ಕೊಂಡು ಸೋಪ್ ಎತ್ಕೊಂಡು ಡಿಪ್ ಮಾಡ್ಕೊಂಡು ಕ್ಲೀನಾಗಿ ಎಲ್ಲ ಉಜ್ಕೊಂಡ್ಬಿಟ್ಟು ಆಮೇಲೆ ಬಟ್ಟೆನಲ್ಲಿ ಈ ಥರ ಡಿಪ್ ಮಾಡ್ಕೊಂಡು ಒರೆಸ್ಕೊಳೋದ್ರಿಂದ ಘಮ ಘಮ ಅಂತಿರುತ್ತೆ. ಮತ್ತು ಕ್ಲೀನ್ ಮಾಡೋದು ಮತ್ತು ಟೈಲ್ಸ್ ಎಲ್ಲ ಒರೆಸ್ಕೊಂಡ್ರೆ ತುಂಬ ಕ್ಲೀನಾಗಿ ಪಳಪಳ ಅಂತ ಕಾಣಿಸುತ್ತೆ. ಇದೆಲ್ಲ ಆದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಅಷ್ಟೇ. ಈಗ ಫಸ್ಟ್ ಸ್ಟೆಪ್ ಎಲ್ಲ ಒರೆಸಿದಾದ್ಮೇಲೆ ಒಂದೊಂದೇ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಅದು ಕ್ಲೀನಾಗಿ ಎಲ್ಲ ಡ್ರೈ ಆದಮೇಲೆ ಅರೇಂಜ್ ಮಾಡಿಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಅಷ್ಟೇ ಕ್ಲೀನಾಗಿ ಪರ್ಕೆನಲ್ಲಿ ಈ ಥರ ಗುಡಿಸ್ಕೊಂಡು ಇದನ್ನು ಅಷ್ಟೇ ಕ್ಲೀನಾಗಿ ಬಟ್ಟೆನಲ್ಲಿ ಈ ಥರ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡಿದ್ದಾದಮೇಲೆ ಒಂದೊಂದೇ ಪಾತ್ರೆಗಳನ್ನ ಜೋಡಿಸ್ಕೊತೀನಿ. ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಇದನ್ನು ನಾನೇನು ತೊಳೆಯೋಕೆ ಹೋಗಲ್ಲ ಸಾಮಾನುಗಳನ್ನ, ಬಟ್ ಕಂಟೈನರ್ಸ್ ಮಾತ್ರ ತೊಳ್ಕೊತೀನಿ. ಮತ್ತು ಕಂಟೈನರ್ಸು ಖಾಲಿ ಆಗೋವರೆಗೂ ನಾನು ಮಂತ್ಲಿ ಒಂದು ಸಾರಿ ಈ ಥರ ಖಾಲಿ ಆಗೋವರೆಗೂ ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಈ ಥರ ಎಲ್ಲ ಖಾಲಿ ಆದಮೇಲೆ ಮಾತ್ರ ನಾನು ಈ ಥರ ಕ್ಲೀನಾಗಿ ಬಾಕ್ಸ್ಗಳೆಲ್ಲ ತೊಳ್ಕೊಂಡು ಮತ್ತು ಅದನ್ನ ಫಿಲ್ ಮಾಡ್ಕೊತೀನಿ. ಆಗ ನಮ್ಗೆ ನೋಡೋದಕ್ಕೂ ಒಂದು ಮೋಟಿವೇಟ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕಿಚನ್ ಕೂಡ ಅಷ್ಟೇ. ಇಲ್ಲಾಂದರೆ ಸೆಂಟ್ರಲ್ಲೇ ಎಲ್ಲ ಆ ಥರ ಫಿಲ್ ಮಾಡ್ಕೊತಾ ಇದ್ದರೆ ಕ್ಲೀನ್ ಮಾಡೋದಕ್ಕೂ ಒಂದು ಇಂಟ್ರೆಸ್ಟ್ ಇರಲ್ಲ. ಬೇಕಾದರೆ ನೀವು ಆ ಥರ ಕ್ಲೀನ್ ಮಾಡ್ಕೊತಿದ್ರೆ 15 ಡೇಸ್ ಒಂದು ಸಾರಿ ನೀವು ಮೇಲೇ ತೊಳ್ಕೊಬೋದು. ನಾನಾದರೆ ಮಂತ್ಲಿ ಒಂದು ಸಾರಿ ಈ ಥರ ಕಂಟೈನರ್ಸಲ್ಲೆಲ್ಲ ಖಾಲಿ ಆದಮೇಲೆ ಬೇಕಾಗಿದೆ ಬೇರೆ ಟಬ್ನಲ್ಲಿದ್ದರೆ ಬೇಕಿದ್ರೆ ಪ್ಯಾಕೆಟ್ ಓಪನ್ ಮಾಡಿ ನಾನು ಯೂಸ್ ಮಾಡ್ಕೊತೀನಿ. ಬಟ್ ನಾನು ಆವತ್ತಿನಿಂದ ಇದೇ ಸ್ಟೆಪ್ನ ಕ್ಲೀನ್ ಮಾಡ್ತಾ ಇರೋದು, ಇದೇ ಸ್ಟೆಪ್ನ ನಾನು ಫಾಲೋ ಮಾಡ್ತಾ ಇರೋದು. ಕಂಟೈನರ್ಸ್ ಎಲ್ಲ ಖಾಲಿ ಆದಮೇಲೆ ಒಂದೊಂದೇ ಈ ಥರ ಸ್ಟೆಪ್ ಬೈ ಸ್ಟೆಪ್ ಕಿಚನ್ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನನಗೂ ಒಂದು ಇಂಟ್ರೆಸ್ಟ್ ಇರುತ್ತೆ. ಬಟ್ ಕಿಚನ್ ನಾವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ಒಂದು ಅಡುಗೆ ಮಾಡೋದಕ್ಕೂ ಒಂದು ಮೋಟಿವೇಟು, ಒಂದು ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ಕೆ. ಈ ಥರ ಎಲ್ಲ ಆದಮೇಲೆ ಒಂದೊಂದೇ ಗ್ರಾಸರಿನ ಫುಲ್ ಮಾಡ್ಕೊತಾ ಇದ್ದೀನಿ. ಈ ಥರ ಫಿಲಪ್ ಮಾಡ್ಕೊಂಡು ಆದಮೇಲೆ ಈಗ ಒಂದೊಂದೇ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾನು ಮಾಡಿದಾದ್ಮೇಲೆ ನೋಡಿ ಎಷ್ಟು ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದರೆ ಕಿಚನ್ ಅಷ್ಟೇ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ. ಅಡುಗೆ ಮನೆ ಕೇವಲ ಅಡುಗೆ ಮಾಡುವ ಸ್ಥಳ ಅಲ್ಲ, ಅದು ಕುಟುಂಬದ ಒಂದು ಆರೋಗ್ಯ, ಪ್ರೀತಿ, ಸಂತೋಷವನ್ನು ಕಟ್ಟುವ ಜಾಗ. ನಮಗೊಂದು ಅದು ಇಂಟ್ರೆಸ್ಟ್ ಪ್ಲೇಸ್. ಯಾವತ್ತೂ ಅಷ್ಟು ಬೋರ್ ಹೊಡೆಯಲ್ಲ ಆ ಪ್ಲೇಸಲ್ಲಿ. ನಾವು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಬೋರ್ ಹೊಡೆಯಲ್ಲ. ಬಟ್ ಗಲೀಜಾಗಿದೆ, ಬಂದು ಡೈಲಿ ಅಡುಗೆ ಮಾಡಬೇಕೆ, ಡೈಲಿ ಟಿಫನ್ ಮಾಡಬೇಕೆ ಅನ್ನೋ ಒಂದು ಥಾಟ್ ಇರುತ್ತೆ ಮೈಂಡ್ಸೆಟ್ಟಲ್ಲಿ. ನಾನು ಹೇಳೋದು ನಿಮ್ಗೆ ಇಷ್ಟೇ, ಯಾವತ್ತೂ ಅಷ್ಟೇ ಕಿಚನ್ ನೀವು ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಮನಸ್ಸು ಅಷ್ಟೇ ಕ್ಲೀನಾಗಿರುತ್ತೆ. ಜೀವನದಲ್ಲೂ ಅಷ್ಟೇ ಇದೇ ರೀತಿ ಕೆಲವೊಮ್ಮೆ ಅನಗತ್ಯವಾದ ಅಭ್ಯಾಸಗಳನ್ನು, ಚಿಂತೆಗಳನ್ನು ಬಿಟ್ರೇ ನಾವು ಹೊಸ ಜಾಗಕ್ಕೆ ಹೋಗೋದಕ್ಕೆ ಆಗೋದು. ಅದನ್ನೇ ಹೇಳೋದು, ಯಾವಾಗ ಬೇಕೋ ಅದನ್ನ ಮಾತ್ರ ಕಿಚನಲ್ಲಿ ಇಟ್ಕೊಳ್ಳಿ, ಮನಸ್ಸಲ್ಲೇ ಅಷ್ಟೇ ಯಾವಾಗ ಬೇಕೋ ಆ ಜಾಗದಲ್ಲಿ ಮಾತ್ರ ಇಟ್ಕೊಳ್ಳಿ. ಈ 2 ಕಂಟೈನರ್ಸ್ ಅದೇ ನಾನು ಬುಕ್ ಮಾಡಿದ್ದೆ, ತುಂಬ ಲೋ ಪ್ರೈಸ್ ಇತ್ತು, ಚೆನ್ನಾಗಿತ್ತು ಅಂತ ಇವಾಗ ಇನ್ನೂ 3 ಪೀಸ್ ಬುಕ್ ಮಾಡಿದ್ದೀನಿ. ಈಗ ಲಿಂಕ್ ಇದೆ, ಬೇಕಾಗಿದೆ ಕೇಳಿ, ನಾನು ಲಿಂಕ್ ಕೊಡ್ತೀನಿ. ಮತ್ತು ಇದೆಲ್ಲ ಆದಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಬೋರ್ಡೆ ಅವಶ್ಯಕತೆ ಇಲ್ಲ, ಅಷ್ಟೇ ಕ್ಲೀನಾಗಿ ನಾವು ಆರ್ಗನೈಸ್ ಮಾಡ್ಕೊಬೇಕು. ನಮಗೆ ಎಷ್ಟು ಕ್ಲೀನ್ ಮಾಡೋದಕ್ಕೆ ಆಗುತ್ತೋ ಆ ಒಂದು ಅರೇಂಜ್ಮೆಂಟ್ ಮಾತ್ರ ಇಟ್ಕೊಬೇಕು. ಯಾವ್ಯಾವ ವಸ್ತು ಬೇಕೋ ಅದನ್ನ ಇಟ್ಕೊಂಡ್ರೆ ನಮಗೂ ಒಂದು ಇಂಟ್ರೆಸ್ಟ್ ಇರುತ್ತೆ. ಬೇಡ್ದೆಲ್ಲ ಇಟ್ಕೊಂಡ್ರೆ ಬಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಮತ್ತು ಕಿಚನ್ ಪಕ್ಕದಲ್ಲಿರೋ ಈ ಟೀ, ಕಾಫಿ ಪೌಡ್ರು, ಶುಗರ್ ಪೌಡ್ರ್ ಅದನ್ನೆಲ್ಲ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಮಂತ್ಲಿ ಒಂದು ಸಾರಿ ಈ ಥರ ತೊಳ್ಕೊತಾ ಇರ್ತೀನಿ. 15 ಡೇಸ್ ಒಂದು ಸಾರಿ ಮೇಲೇ ತೊಳ್ಕೊತಾ ಇರ್ತೀನಿ, ಯಾಕಂದರೆ ಅದು ತುಂಬ ಜಿಡ್ಡಾಗುತ್ತೆ ಅದರಿಂದ. ಮತ್ತು ಇದೆಲ್ಲ ಆದಮೇಲೆ ಅನಗತ್ಯವಾದ ವಸ್ತುಗಳನ್ನೆಲ್ಲ ರಿಮೂವ್ ಮಾಡಿ ರೆಡ್ ಆರ್ಪಿಕ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಆಯಿಲು ಗ್ಯಾಸ್ ಮೇಲೆಲ್ಲ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಅದೇ ರೀತಿ ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ಟೈಲ್ಸ್ ಎಲ್ಲ ಉಜ್ಜಿಬಿಡ್ತೀನಿ. ಈ ರೆಡ್ ಆರ್ಪಿಕ್ ಹಾಕಿ ನೀವು ವಾಶ್ ಮಾಡೋದ್ರಿಂದ ಕಿಚನ್ ತುಂಬ ಪಳಪಳ ಅಂತ ಕಾಣಿಸುತ್ತೆ. ಬೇಕಾದರೆ ಲೆಮನ್ ಕೂಡ ಹಾಕ್ಕೋಬೋದು, ಲೆಮನ್ ಅದರಲ್ಲೇ ಇರುತ್ತೆ. ಈ ಜಿಡ್ಡಿರೋ ಜಾಗದಲ್ಲಿ ಲೆಮನು ಮತ್ತು ಆರ್ಪಿಕ್ ಹಾಕಿದ್ರೆ ತುಂಬ ಕ್ಲೀನಾಗಿ ರಿಮೂವ್ ಆಗಿಬಿಡುತ್ತೆ. ನಾನು ವೀಕ್ಲಿ ಒಂದು ಸಾರಿ ಇದನ್ನೆಲ್ಲ ಟೈಲ್ಸ್ ತೊಳಿತಾ ಇರ್ತೀನಿ. ಬಟ್ ನೀವು ಯಾವ ರೀತಿ ಕ್ಲೀನ್ ಮಾಡ್ತೀರ ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಸ್ವಲ್ಪ ಒಂದು ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಕ್ಲೀನ್ ಮಾಡೋದಕ್ಕೆ. ಬಟ್ ನಮ್ಮ ಪ್ಲೇಸ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಕೊಳ್ಬೇಡಿ. ಎಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಅಡುಗೆನೂ ಅಷ್ಟು ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತಲ್ಲ, ಅದರಿಂದ ಹೇಳ್ತಾ ಇರೋದು. ಈಗ ನೋಡಿ ಕಿಚನ್ ಯಾವ ರೀತಿ ಪಳಪಳ ಅಂತ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ನನಗೆ ಇಂಟ್ರೆಸ್ಟ್, ಈ ಥರ ಕ್ಲೀನ್ ಮಾಡಿ ಈ ಥರ ನೋಡ್ಕೊಬೇಕಂದ್ರೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಮತ್ತು ನಾನು ಹೇಳೋದು ಇಷ್ಟೇ ನಿಮಗೆ, ಪ್ರತಿದಿನ ಕ್ಲೀನ್ ಮಾಡೋದು ಒಂದು ಅಭ್ಯಾಸನೇ. ಬಟ್ ತಿಂಗಳಿಗೊಂದ್ಸಲ ಈ ಥರ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಸುಂದರವಾದ ಕಿಚನ್ ಕ್ಲೀನ್ ಆದಮೇಲೆ ಕೆಲಸ ಮಾಡೋದಕ್ಕೂ ತುಂಬ ಖುಷಿಯಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ. ನೋಡಿ ನನಗಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಇಂಟ್ರೆಸ್ಟಿಂಗ್ ಇದೆ. ಈ ಥರನೇ ನಾನು ಮಂತ್ಲಿ ಒಂದು ಸಾರಿ ಕ್ಲೀನ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.